ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಇವತ್ತು ನಡೆದಂಥ ಹಿಂದಿ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈಗ ನೋಡ್ತಾ ಹೋಗೋಣ ನಾವು. ಫಸ್ಟ್ ಮೇನ್ ಕ್ವಶನ್, ನಿಮ್ನಲಿಖಿತ ಪ್ರಶ್ನೋं के सही ಆಯಿತಾ ಉತ್ತರ ಚುನ್ಕರ್ ಲಿಖಿ ಅಂತ ಇದೆ ಆಯಿತಾ. ಫಸ್ಟ್ ಒನ್ ನೋಡಿ, घर में इनका राज होता है ಅಂತ ಇದೆ. जो काम करता है उनका राज होता है, that is the right answer. Next question number 2, right answer is ಶಾಮ್ನಾಥ್ is the right answer. Clear my dear children? ಯಾವುದಾದ್ರು ಉತ್ತರಗಳು ತಪ್ಪು ಕಂಡು ಬಂದಲ್ಲಿ you can comment me. Next question number 3 my dear children, right answer is ಭಗವತಿ is the right answer. Clear? Next 2010 for question number 4, right answer is option C, 2010 is the right answer. Next, बेटी उन्हें गहने मानती है ಅಂತ ಇದೆ, that is माता के मातृत्व को, that is the right answer is option 3. question number 5, right answer is option 2 ಆಯಿತಾ. option B is the right answer. नेक्स्ट, दादाजी के अनुसार उनका परिवार इस पेड़ के समान है ಅಂತ ಇದೆ. बरगद इज द राइट आंसर इज ऑप्शन ए. ऑप्शन ए क्वेश्चन नंबर 6, ऑप्शन ए इज द राइट आंसर. नेक्स्ट क्वेश्चन नंबर 7, बेला इज द राइट आंसर ಆಯಿತಾ. क्वेश्चन नंबर 7, ऑप्शन डी इज द राइट आंसर. ನೋಡಿ, पंजाब केसरी इन्हें कहा जाता है ಅಂತ ಇದೆ. लाल लजपत राय, that is the right answer is option 4. clear? लाला लजपत राय is the right answer. क्वेश्चन नंबर 9, राइट आंसर इज सुजन ने इज द राइट आंसर. किसने कहा ಅಂತ ಇದೆ, सुजन ने कहा इज द राइट आंसर. क्वेश्चन नंबर 10, राइट आंसर इज ए कहानी या बी, that is the right answer is option D. क्वेश्चन नंबर 10, राइट आंसर इज ऑप्शन डी. ನಾವೀಗ ಗ್ರಾಮರ್ ಕಡೆಗೆ ಬರೋಣ. ಭಾಳ ಖುಷಿ ಆಗ್ತಿದೆ ಮಕ್ಕಳೇ. ನೋಡಿ, ನೆನ್ನೆ ನಾನು ನಿಮ್ಗೆ ಹೇಳಿದೆ, ಯಾವಾಗ ಬಹುವಚನ ಬರುತ್ತೋ ಪ್ಲೂರಲ್ ಫಾರಮ್ ವಿಲ್ಕಮ್, ಆವಾಗ ಕೋ ಅಂತ ಬರುತ್ತೆ ಅಂತ, ಹೌದಲ್ವಾ? ನೋಡಿ, ಸಿಂಗುಲರ್ ಬಂದಾಗ ಕಿ, ನೋಡಿ, ವಾ ಅಪ್ನೆ ಗುರು ಕಿ ಇಜ್ಜತ್ ಕರ್ತಾ ಹೈ, ದಟ್ ಈಸ್ ದ ರೈಟ್ ಆನ್ಸರ್. ಮೇಜ್ ಪರ್, ಮೇಲೆ ಇದ್ದರೆ ಅದನ್ನು ಪರ್ ಅಂತ ಕರಿತೀವಿ. ಪುಸ್ತಕ ರಖ್ ದೋ ಅಂತ ಇದೆ. ನೆಕ್ಸ್ಟ್, पुस्तकालय में बहुत सी किताबें हैं, दैट इज़ द राइट आंसर. फर्स्ट वन इज कॉलेज से प्रिंसिपल का पत्र आया इज़ द राइट आंसर. हियर कॉलेज से, सेकंड आंसर इज में, थर्ड आंसर इज पर, नेक्स्ट आंसर इज की, लास्ट वन इज को. ನೆಕ್ಸ್ಟ್ ಮುಹಾವರೆ ನೋಡ್ತಾ ಹೋಗೋಣ ಮಕ್ಕಳೇ. ಎಷ್ಟು ಈಸಿ ಇದೆ ನೋಡಿ. ಮಕ್ಕಿ ಮಾರನ 10 ಸಲ ಹೇಳಿದೆ ನಾನು ಗ್ರಾಮರ್ ವಿಡಿಯೋ ಮಾಡೋ ಟೈಮಲ್ಲಿ, ಕೆಲಸ ಇಲ್ದಂಗೆ ಕೂತ್ಕೊಂಡಿರ್ತಾರಲ್ವಾ ಅಂತ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಬೈಕಾರ್ ಬೈಟ್ನಾ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಕಂಚನ್ ಬರಸ್ನ ಅಂದರೆ ಕಂಚನ್ ಅಂತ ಹೇಳಿದ್ರೇ ದುಡ್ಡು ಅಂತ, ಅದನ್ನು ನಾವು ಆಮದಿ ಬರಸ್ನ ಅಂತ ಹೇಳ್ತೀವಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಬಿಗೆ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಥೂ ಕರ್ನಾ ಈಸ್ ದೇರ್. ಥೂ ಕರ್ನಾ ಅಂತ ಹೇಳಿದರೆ ಏನಂತಿರುತ್ತೆ, ಅವುಗಳು ಮರ್ಯಾದೆಯನ್ನು ತೆಗೆಯುವಂಥದ್ದು. ಬೇಇಜ್ಜತಿ ಕರ್ನಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ದಿಸ್ ಒನ್, ಬೇಇಜ್ಜತಿ ಕರ್ನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲೂ ಉತಾರ್ನ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಆ ಉತಾರ್ನ ಅಂದರೆ ನೆಕ್ಸ್ಟ್, 9-11 ಹೋನ ಅಂತ ಇದೆ. 9-11 ಹೋನ ಅಂದರೆ ಅಲ್ಲಿಂದ ಓಡ್ ಹೋಗುವಂಥದ್ದು ಅಂತ ಸನ್ನಿವೇಶವನ್ನು ನೋಡಿ ಪಲಾಯನ ಆಗುವಂಥದ್ದು. 9-11 ಹೋನ, ದಟ್ ಈಸ್ ಭಾಗ್ ಜಾನ ಇಸ್ ದ 100% ರೈಟ್ ಆನ್ಸರ್. ಎಲ್ಲ ಪ್ರಶ್ನೆಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಟ್ಸ್ ಫ್ರಮ್ ಅ ಮಾಡಲ್ ಕ್ವಶನ್ ಪೇಪರ್. ಇಟ್ ವಾಸ್ ವೆರಿ ಈಸಿ ಪೇಪರ್. ಬನ್ನಿ ಈಗ ನಾವು ಡೈರೆಕ್ಟಾಗಿ ಗ್ರಾಮರ್ ಕಡೆಗೆ ಹೋಗೋಣ ಆಯಿತಾ. ಖಂಡ್ ಪಾರ್ಟ್ ಡಿನಲ್ಲಿದ್ದೇವೆ ಈಗ. ಬನ್ನಿ ಈಗ ನೋಡಿ, ವಾಕ್ಯ ಶುದ್ಧ ಕೀಜಿಯೇ ಅಂತ ಇದೆ. ವಾಕ್ಯ ಶುದ್ಧ ಕೀಜಿಯೇ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಆಪ್ ಯಹಾ ಸೆ ವಹಾ ಜಾओ ಅಂತ ಇದೆ. ಇದು ತಪ್ಪಾಗಿತ್ತು, ಇದನ್ನು ಡಿಲೀಟ್ ಮಾಡಿ ಜಾಇಯೇ ಅಂತ ಬರಿಬೇಕಿತ್ತು. ದಿಸ್ ಈಸ್ ದ ರೈಟ್ ಆನ್ಸರ್. ಏಕತಾ ಮೇ ಬಡಾ ಶಕ್ತಿ ಹೈ ಅಂತ ಇದೆ. ಬಡ ಅನ್ನುವಂಥದ್ದೇ ತಪ್ಪು, ಅದು ಬಡಿ ಅಂತ ಎಕ್ಸಾಮಲ್ಲಿ ಆ ಪ್ಲೇಸಲ್ಲಿ ಬರಿಬೇಕಿತ್ತು. ಏಕತಾ ಮೇ ಬಡಿ ಶಕ್ತಿ ಹೈ ಅಂತ ಬರೆದ್ರೆ ಮಾರ್ಕ್ಸ್ ಸಿಗ್ತಾ ಇತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 3, ಯಾ ಏಕ್ ನೋಡಿ ಇತಿಹಾಸಿಕ್ ಅಂತ ಘಟನಾ ಹೈ ಅಂತ ಇದೆ. ಇತಿಹಾಸಿಕ್ ಅನ್ನುವಂಥದ್ದೇ ತಪ್ಪು, ದಟ್ ಈಸ್ ಐತಿಹಾಸಿಕ್ ಅಂತ ಬರಿಬೇಕು. ಇದನ್ನು ರಿಪ್ಲೇಸ್ ಮಾಡಬೇಕು. ಇದನ್ನು ಇಲ್ಲಿ ತಂದು ಹಾಕಿ ಫುಲ್ ಸೆಂಟೆನ್ಸ್ ಬರಿಬೇಕು. ಏನಂತ ಇದೆ ಹೆಡ್ಡಿಂಗು, ವಾಕ್ಯ ಶುದ್ಧ ಕೀಜಿಯೇ ಅಂತ. ಕೊಟ್ಟಿರುವ ಸೆಂಟೆನ್ಸು ತಪ್ಪಿದೆ ಮಕ್ಕಳೇ, ಸರಿಯಾಗಿ ಬರೆಯಿರಿ ಅಂತ. ನೆಕ್ಸ್ಟ್, ನಿನ್ನ ಲಿಖಿತ ವಾಕ್ಯಾಂಕ ಸೂಚನಾನುಸಾರ ಬದಲಿಯೇ. ಇದನ್ನು ನೋಡಿ, ಈಗ ನಾವು ಟೆನ್ಸಸ್ಗಳನ್ನು ಬದಲಾಯಿಸಬೇಕು. ಫಸ್ಟ್ ಒನ್ ಈಸ್ ವರ್ತಮಾನ ಕಾಲ ಮೇ ಬದಲಿಯೇ, ಭೂತಕಾಲ ಮೇ ಬದಲಿಯೇ, ಭವಿಷ್ಯತ್ ಕಾಲ ಮೇ ಬದಲಿಯೇ. ಕ್ವಶನ್ ನಂಬರ್ 35 ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 35 ನೋಡಿ,
ಶೀಲಾ ಕಪಡೆ ಧೋತಿ ಥಿ ಅಂತ ಇದೆ, ಇದು ಪಾಸ್ಟ್ ಟೆನ್ಸಲ್ಲಿದೆ. ಇದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಮಾಡಬೇಕು. ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ವರ್ತಮಾನ್. ಥಿ ಈಸ್ ರಾಂಗ್. ಥೀಯನ್ನು ತೆಗೆದು ಆ ಜಾಗದಲ್ಲಿ ಹೈ ಅಂತ ಈ ರೀತಿ ಬರೆದು ಒಂದು ಲೈನ್ ಈ ರೀತಿಯಾಗಿ ಇಳಿಬೇಕು. ಥೀಯನ್ನು ತೆಗೆದು ಇದನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾಯಿತ್ತು. ಬರೀ ಇದಷ್ಟೇ ಅಲ್ಲ, ಫುಲ್ ಸೆಂಟೆನ್ಸ್ ಬರೀಬೇಕು. ಕ್ಲಿಯರ್? ಸೆಕೆಂಡ್ ಲೈನ್ ನೋಡಿ, ಭುವನ್ ಗಾನಾ ಗಾತಾ ಹೈ ಅಂತ ಇದೆ. ಕರೆಕ್ಟ್ ಇದೆ, ಸೆಂಟೆನ್ಸಲ್ಲಿ ಏನು ತಪ್ಪಿಲ್ಲ. ಭೂತಕಾಲ್ ಮೇ ಬದಲಿಯೇ ಅಂತ ಇದೆ ನೋಡಿ. ಭುವನ್ ಗಾನ ಗಾಯ, ಗಾಯ ಆದಮೇಲೆ ಒಂದು ಲೈನು ಈ ರೀತಿಯಾಗಿ ಹಾಕಬೇಕು. ಇವೆಲ್ಲ ಗೊತ್ತು ನಿಮಗೆ ಹಿಂದಿನಲ್ಲಿ. ನೆಕ್ಸ್ಟ್ ನಾವು ಫುಲ್ ಸ್ಟಾಪ್ ಇರ್ತೀವಲ್ಲೋ ಆ ರೀತಿ. ನೆಕ್ಸ್ಟ್ ಮಾಲಿ ಪೌದೋ ಕೋ ಪಾನಿ ದೇ ರಹಾ ಹೈ ಅಂತ ಇದೆ. ಇದನ್ನು ಭವಿಷ್ಯತ್ ಕಾಲ್ ಮೇ ಬದಲಿಯೇ ಅಂತ ಇದೆ. ಮಾಲಿ ಪೌದೋ ಕೋ ಪಾನಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ಇರುವಂಥದ್ದು ಈಗ ಪ್ರೆಸೆಂಟ್ ಟೆನ್ಸಲ್ಲಿದೆ, ದೇ ರಹಾ ಹೈ ಅಂತ. ಭವಿಷ್ಯತ್ ಕಾಲಿಗೆ ಮಾಡಬೇಕು. ನೆಕ್ಸ್ಟ್ ಈಗ ಲಿಂಗ ಬದಲಿಯೇ ಅಂತ ಇದೆ. ಇದನ್ನು ನಾವು ಇಂಗ್ಲೀಷಲ್ಲಿ ಜೆಂಡರ್ ಅಂತ ಕರಿತೀವಿ, ಹೌದಲ್ವಾ ಮಕ್ಕಳೇ? ನೋಡಿ ಭೈಸಾ ಅಂತ ಇದೆ, ನೋಡಿ ಭೈಸ್ ಅಂತ ಇದೆ, ಇಲ್ಲಿ ಭೈಸ್ ಅಂತ ಇದೆ. ಇದನ್ನು ಭೈಸಾ ಅಂತ ಬರಿಬೇಕು. ಕ್ಲಿಯರ್? ಚೂಹಿಯಾ ಅಂತ ಇದೆ. ಇದು ನಿಮ್ಮ ಏನಂತೀರ ತಗೊಳ್ಳು ಫೀಮೇಲು. ಈಗ ನಾವು ಇಲ್ಲಿ ಮೇಲ್ ಬರಿಬೇಕು, ಚೂಹಾ ಅಂತ ಅಷ್ಟೇ. ಇಲ್ಲಿ ರೀ. ನೆಕ್ಸ್ಟ್ ಪಂಡಿತಾಯಿನ್ ಅಂತ ಇದೆ, ಫೀಮೇಲ್ ಇದೆ. ಇದನ್ನು ಮೇಲ್ ಮಾಡಬೇಕು, ಪಂಡಿತ್ ಅಂತ ಬರಿಬೇಕು. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಲಾಸ್ಟ್ ಮೇನ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಲಾಸ್ಟ್ ಮೇನ್ ಕ್ವಶನ್. ಅನೇಕ್ ಶಬ್ದಕ್ಕೆ ಏಕ್ ಶಬ್ದ ಲಿಖಿಯೇ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ನೋಡಿ. ಪ್ರತಿದಿನ್ ಹೋನೆ ವಾಲಾ, ದೈನಿಕ್ ಅಂತ ಕರಿತೀವಿ. ಈ ರೀತಿ ಎರಡು ಹಾಕಬೇಕು ಮೇಲ್ಗಡೆ, ಆಯಿತಾ? ದೈನಿಕ್, ದಿಸ್ ಈಸ್ ದ ರೈಟ್ ಆನ್ಸರ್. ಪ್ರತಿದಿನ್ ಹೋನೆ ವಾಲಾ ದೈನಿಕ್. ರೋಗಿ ಕಾ ಇಲಾಜ್ ಕರ್ನೆ ವಾಲಾ ಚಿಕಿತ್ಸಕ್, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ನೆನ್ನೆ ನಿಮ್ಗೆ ಇವೆಲ್ಲ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಮಕ್ಕಳೇ ನಾನು, ಆಯಿತಾ? ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಒನ್, ಹಾತ್ ಸೆ ಲಿಖಾ ಹುವಾ, ಆಯಿತಾ? ಹಸ್ತಲಿಖಿತ್ ಅಂತ ನನಗೆ ಗೊತ್ತಿರುವಂಥದ್ದು. ಇದಕ್ಕೆ ಸ್ವಲ್ಪ ಡೌಟ್ ಇದೆ ನನಗೆ, ಲಖೀರ್ ಅಂತಲೂ ಹೇಳ್ಬೋದೇನೋ, ಬಟ್ ಐ ಡೋಂಟ್ ನೋ. ಹಸ್ತಲಿಖಿತ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಒನ್ ಮೋರ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. नेक्स्ट मेन क्वेश्चन, निम्नलिखित शब्दों के साथ उपसर्ग जोड़कर आयता नए शब्द बनाइए ಅಂತ ಇದೆ. ಇದು ಉಪಸರ್ಗ ಅಂದರೆ ಪ್ರಿಫಿಕ್ಸ್ ಅಂತ ನೆನ್ನೆ ನಮಗೆ ಹೇಳಿಕೊಟ್ಟಿದ್ದೆ. ಇಲ್ಲಿ ಕರ್ಮ್ ಅಂತ ಕೊಟ್ಟಿದ್ದಾರೆ, ಕರ್ಮ್ ಅಂತ ಇದೆ. ಇದಕ್ಕೆ ಫಸ್ಟಲ್ಲಿ ಏನಾದರೂ ಒಂದು ಜೋಡಿಸ್ಬೇಕು ಈ ಜಾಗದಲ್ಲಿ, ಆಯಿತಾ? ನೋಡಿ ತಾವುಗಳು ಕುಕರ್ಮ್ ಅಂತ ಬರಿಬೋದು, ಅಂದರೆ ಕೆಟ್ಟ ವ್ಯಕ್ತಿ ಅಂತ. ನೆಕ್ಸ್ಟ್ ಅಥವಾ ಸುಕರ್ಮ್ ಅಂತಲೂ ಕೂಡ ಬರಿಬೋದು. ಎರಡು ಯಾವುದಾದ್ರೂ ಬರೆದ್ರೂ ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಸಿಗುತ್ತೆ, ಸುಕರ್ಮ ಆರ್ ಕುಕರ್ಮ್ ಅಂತ. ನೆಕ್ಸ್ಟ್ ಶಾಸನ್ ಅಂತ ಇದೆ, ಇಲ್ಲೂ ಅಷ್ಟೇ 3 ಆಪ್ಷನ್ ಇದೆ. ಪ್ರಶಾಸನ್ ಅಂತ ಬರಿಬೋದು, ಸುಶಾಸನ್ ಅಂತ ಬರಿಬೋದು, ಅನುಶಾಸನ್ ಅಂತಲೂ ಕೂಡ ಬರಿಬೋದು. ಇವೇ ಪ್ರಿಫಿಕ್ಸು. ಫಸ್ಟಿಗೆ ನೋಡಿ ಇಲ್ಲಿ ಶಾಸನ್ ಅಂತ ಕ್ವಶನ್ ಇದೆ, ಇದಕ್ಕೆ ಅನುಶಾಸನ್ ಅಂತ ಬರಿಬೋದು, ಸುಶಾಸನ್ ಅಂತ ಬರಿಬೋದು, ಪ್ರಶಾಸನ್ ಅಂತ ಬರಿಬೋದು. 2 ಮಾರ್ಕ್ಸು ಈಸಿ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಸಫಿಕ್ಸನ್ನು ಕಂಡುಹಿಡಿಯಿರಿ ಅಂತ ಇತ್ತು. ಇದನ್ನೇ ಹಿಂದಿನಲ್ಲಿ ಪ್ರತ್ಯಯ ಅಂತ ಕರೀತಾರೆ. ಈಗ ನೋಡಿ ಇದನ್ನು ಬಿಡಿ ಬಿಡಿ ಮಾಡ್ಕೊಂಡ್ರೆ ಈಸಿ. ಮಹತ್ವಪೂರ್ಣ ಅಂತ ಇದೆ, ಮಹತ್ವ ಪ್ಲಸ್ ಪೂರ್ಣ ಲಾಸ್ಟಿಗೆ ಉಳಿಯುತ್ತಲ್ವ, ಅದೇ ಆನ್ಸರು. ಅದನ್ನು ಈ ರೀತಿಯಾಗಿ ಅಂಡರ್ಲೈನ್ ಹಾಕಬೇಕು, ಆವಾಗ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ರಾಷ್ಟ್ರೀಯ ಅಂತ ಇದೆ, ರಾಷ್ಟ್ರ ಪ್ಲಸ್ ಇಯ ಅಂತ ಬರ್ಕೊಂಡ್ರೆ ಇಯ ಇಸ್ ದ ಏನಂತೀರ ಪ್ರತ್ಯಯ. ಇದೇ ಆನ್ಸರ್ಸು, ಇವೇ ಆನ್ಸರ್ಸ್ 2 ಕೂಡ. ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಲಾಸ್ಟ್ ಪಾರ್ಟ್ ಆಫ್ ಅವರ್ ಏನಂತೀರ ಗ್ರಾಮರ್, ಆಯಿತಾ? ಲಾಸ್ಟ್ ಪಾರ್ಟ್ ಆಫ್ ಅವರ್ ಗ್ರಾಮರ್ ಇಲ್ಲಿ ಇದ್ದೀವಿ. ಎಸ್, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ऊपर ಹಿಂದಿ ಮೇ ಅನುವಾದ ಕೀಜಿಯೇ ಅಂತ ಇದೆ, ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ನಾಳೆಯು ತಿಂಗಳ ನೋಡಿ, ನಾಳೆಯು ತಿಂಗಳ ಕೊನೆಯ ದಿನವಾಗಿದೆ. ಟುಮಾರೋ ವಿಲ್ ಬಿ ದ ಲಾಸ್ಟ್ ಡೇ ಆಫ್ ದಿ ಮಂತ್. ಟುಮಾರೋ ಈಸ್ ದ ಅಂತ ಇಲ್ಲ, ಅಲ್ಲಿ ವಿಲ್ ಬಿ ದ ಲಾಸ್ಟ್ ಡೇ ಆಫ್ ದಿ ಮಂತ್ ಇದೆ. ಹಾಗಾಗಿ ಕಲ್ ಮಹೀನೆ ಕಾ ಆಖರಿ ದಿನ್ ಹೋಗಾ ಅಂತನ ಬರಿಬೇಕು, ಹೈ ಅಂತ ಬರಿಬಾರ್ದು. ಇಲ್ಲೇನಂತ ಇದೆ, ವಿಲ್ ಬಿ ದ ಲಾಸ್ಟ್ ಅಂತ ಇದೆ, ಹೋಗ ಅಂತ ಬರಿಬೇಕು. ಹೋಗ ಇದು ವಿಲ್ ಬಿ ಆಗುತ್ತೆ. ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ. ನೀವು ಬರೆದಿದ್ದು ನಿಮಗೆ ಗೊತ್ತಾಗ್ತಾ ಇದೆ ಈಗ, ರೈಟೋ ರಾಂಗೋ ಅಂತ. ನೋಡಿ ಮಕ್ಕಳೇ, ನಾಳೆಯ ತಿಂಗಳು ಕೊನೆಯ ದಿನವಾಗಿದೆ. ಟುಮಾರೋ ವಿಲ್ ಬಿ ದ ಲಾಸ್ಟ್ ಡೇ ಆಫ್ ದಿ ಮಂತ್. ಕಲ್ ಮಹೀನೆ ಕಾ ಆಖರಿ ದಿನ್ ಹೋಗ. ಸೆಕೆಂಡ್ ಒನ್, ನಾನು ಮಂಗಳೂರಿನಲ್ಲಿ 1 ವರ್ಷವಿದ್ದೆ. ನೋಡಿ ಹೌದಲ್ವಾ? ಆದರೆ ಐ ಹ್ಯಾವ್ ಲಿವ್ಡ್ ಇನ್ ಮ್ಯಾಂಗಳೂರು ಫಾರ್ 1 ಇಯರ್ ಅಂತ ಇದೆ. ಇದನ್ನು ಹೇಗೆ ಬರೀತೀರಾ ನೋಡಿ, ಇದು ಏನಂತೀರಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ, ಆಯಿತಾ? ಬರೀ ಪಾಸ್ಟ್ ಟೆನ್ಸ್ ಅಲ್ಲ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಅವರ್ ಆನ್ಸರ್ ಈಸ್ ಮೈ ಏಕ್ ಸಾಲ್. ನೋಡಿ ನಾನು ಅಂದರೆ ಮೈ, ಆಯಿತಾ?
मैं 1 साल तक मंगलूर में रहा हूँ इಸ್ ದ ರೈಟ್ ಆನ್ಸರ್. ಮೈ 1 साल तक ಮಂಗಳೂರು ಮೇ ರಹಾ ಹೂँ. ಈಗ ನೀವೇನು ಬರೆದಿರ್ತೀರ ಗೊತ್ತಾ, ಮೈ 1 साल ಮಂಗಳೂರು ಮೇ ಥಾ ಅಂತ ಬರೆದಿದ್ದೀರಾ. ಥಾ ಅಂತ ಬರೆದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥದ್ದು ಹ್ಯಾವ್ ಲಿವ್ಡ್. ಆಯಿತಾ, ನಿಮ್ಮ ಹೇಗಿದೆಯೋ ವ್ಯಾಲ್ಯೂಯೇಸ್ಟರ್ ಮೈಂಡು. ಆಯಿತಾ, ನೆಕ್ಸ್ಟ್ ಮೊಬೈಲ್ ಫೋನ್ನಿಲ್ಲದೆ ನಾವು ಬದುಕಲಾರೆವು ಅಂತ ಲಾರೆವೇ ಅಂತ ಪ್ರಶ್ನೆ ಇರುವಂಥದ್ದು. ಕಾಂಟ್ ವಿ ಲಿವ್ ವಿತೌಟ್ ಮೊಬೈಲ್ ಫೋನ್ ಅಂತ ಇದು ಪ್ರಶ್ನೆ ಇರುವಂಥದ್ದು. ಪ್ರಶ್ನೆ ಕೇಳ್ತಾ ಇರುವಂಥದ್ದು ನಿಮಗೆ ನೀವೇ. ಕ್ಯಾ ಹಮ್ ಮೊಬೈಲ್ ಫೋನ್ ಕೆ ಬಿನಾ ನಹಿ ರಖ್ ಸಕತೆ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು ಮಕ್ಕಳ. ಕ್ವಶನ್ ಮಾರ್ಕ್ ಇಲ್ಲ ಅಂದರೆ ಮತ್ತೆ 0 ಮಾರ್ಕ್ಸೇ ಎಳಿತವ್ರೆ. ಕಾಣ್ತಾ ಇದೆಯಾ, ನಾನು ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಲೈನ್ ಇದೆ, ಇಲ್ಲೂ ಕೂಡ ಲೈನ್ ಇದೆ. ಆದರೆ ಥರ್ಡ್ ಕ್ವಶನ್ಗೆ ಕ್ವಶನ್ ಮಾರ್ಕ್ ಇದೆ. ಯಾಕಿದೆ ಅಂದರೆ ಇಲ್ಲೂ ಕೂಡ ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ತಾವುಗಳು ನೋಡ್ಬೋದು. ಹಾಗಿದ್ರೆ ಹಿಂದಿನಲ್ಲಿ ಅನುವಾದ ಮಾಡಾದ್ಮೇಲೆ ಅದಕ್ಕೂ ಕೂಡ ತಾವುಗಳು ಕ್ವಶನ್ ಮಾರ್ಕ್ ಹಾಕಬೇಕು. ಕ್ಯಾ ಹಮ್ ಮೊಬೈಲ್ ಫೋನ್ ಸೆ के बिना नहीं रह सकते. ಹೋಪ್ ಯು ಎಂಜಾಯ್ಡ್ ಟುಡೇಸ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಮುಂದಿನ ತಯಾರಿ ಕೂಡ ಚೆನ್ನಾಗಿ ನಡೆಸಿ. ಮೊದಲು ನಾನು ಹೇಳ್ತಾ ಇದ್ದೀನಲ್ವಾ, ಅದನ್ನು ಕೇಳಿ ಸರ್. ಸುಮ್ಮನೆ ಲಾಸ್ಟ್ ಎಕ್ಸಾಮ್ ಆದಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕಿತ್ತು ಅಂದರೆ, ಹೌದಲ್ವಾ, ಅದೇನೋ ಹೇಳ್ತಾರಲ್ವಾ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ಫಲವೇನು ಅಂತ. ಹೌದಲ್ವಾ, ಸಮಯ ಕಳೆದು ಹೋದ ಮೇಲೆ ಚಿಂತಿಸಿ ಫಲವೇನು ಅಂತ. ಮೂರ್ಖರಾಗಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಗ್ರಾಮರಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಎಷ್ಟು ಮಾರ್ಕ್ಸ್ ಕಳ್ಕೊಂಡ್ರಿ, ಹಾಗೂ ನಿಮ್ಮ ಫಸ್ಟ್ ಮೇನಲ್ಲಿ ಆಯಿತಾ 10 ಔಟ್ ಆಫ್ 10ಗೆ ಎಷ್ಟು ಮಾರ್ಕ್ಸ್ ಬಂತು. ನನ್ನ ಟಾರ್ಗೆಟ್ ಆಗಿದ್ದು 37 ಗ್ರಾಮರ್ಗೆ. ಆಯಿತಾ, ಇಲ್ಲಿ ನಿಮಗೆ ಯಾವುದು ಇದರಲ್ಲಿ ಮಾರ್ಕ್ಸ್ ಎಷ್ಟು ಬಂತು, ಇದರಲ್ಲಿ ಮಾರ್ಕ್ಸ್ ಎಷ್ಟು ಬಂತು ಅಂತ ದಯವಿಟ್ಟು ಹೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.